ಕೆಆರ್ಪೇಟೆ ಪಟ್ಟಣದಲ್ಲಿ 28.50 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿರುವ ತಾಯಿ ಮಗು ಆಸ್ಪತ್ರೆ ಕಟ್ಟಡ ನಿರ್ಮಾಣ ಕಾಮಗಾರಿಯನ್ನು ರಾಜ್ಯದ ಮಾಜಿ ಸಚಿವ ಡಾಕ್ಟರ್ ನಾರಾಯಣಗೌಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಗುಣಮಟ್ಟ ಕಾಪಾಡಿಕೊಳ್ಳದಿದ್ದರೆ ಬೀದಿಗಿಳಿದು ಹೋರಾಟ, ಲೋಕಾಯುಕ್ತಕ್ಕೆ ದೂರು ನೀಡುವ ಎಚ್ಚರಿಕೆ ನೀಡಿದ ನಾರಾಯಣಗೌಡ. ಹೊಸಳ್ಳಿನ ತುಂಬ ಸಾಹುಕಾರಗಳಿದ್ರು ಆ ಸಂದರ್ಭದಲ್ಲಿ. ಆ ಪುಣ್ಯಾತ್ಮರು ಈ ನಮ್ಮ ಹಾಸ್ಪಿಟ್ಲು, ಸ್ಕೂಲು, ಕಾಲೇಜ್ಗಳಲ್ಲಿ ನಮ್ಮ ಡಿಗ್ರಿ ಕಾಲೇಜ್ ಆಗಿರೋದು ಒಂದು ಅವರ ಕುಟುಂಬದ ಅವರ ಒಟ್ಟಾರದ ಕೊಡುಗೆ ಅಂತ ಹೇಳಿಕ್ಕೆ ಬಯಸ್ತಾ ಇದ್ದೀನಿ. ದುಮ್ಸೆಟ್ಟಿ ಲಕ್ಷ್ಮಮ್ಮರ ಹೆಸರನ್ನು ಖಂಡಿತವಾಗಿ ಇಡೋದಕ್ಕೆ ನಾನು ಜವಾಬ್ದಾರಿ. ಯಾಕೆಂದರೆ ಆ ದಿನ ಈ ತಾಯಿ ಮಗು ಹಾಸ್ಪಿಟ್ಲನ್ನು ತರುವಂಥ ಸಂದರ್ಭದಲ್ಲಿ ತುಂಬ ಹೋರಾಟದಿಂದ ತಂದಂಥದ್ದು. ಅವ್ರ ಹೆಸರು ಇಡೋದಕ್ಕೆ ನನಗೆ ತುಂಬ ಆತ್ಮಪೂರ್ವವಾದ ಖುಷಿ ಆಗ್ತಾ ಇದೆ. ಅವ್ರ ಹೆಸರನ್ನ ಇಡಲೇಬೇಕು ಅಂತೇಳಿ ನಾನು ಕಂಡೀಷನ್ನ ಮಾಡ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಮಂಡ್ಯ ನಗರಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಕೆ. ಶ್ರೀನಿವಾಸ್, ಸಾರ್ವಜನಿಕ ಆಸ್ಪತ್ರೆ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಶಶಿಧರ್, ಮುಖಂಡರಾದ ಕೆಜಿ ತಮ್ಮಣ್ಣ, ಆರ್ ಜಗದೀಶ್, ಕೆಎಸ್ ಪ್ರಮೋದ್ ಕುಮಾರ್, ಕೆ ವಿನೋದ್, ದಯಾನಂದ್, ಮಂಜುನಾಥ್, ಚೋಕನಹಳ್ಳಿ ಪ್ರಕಾಶ್, ಸಾರಂಗಿ ನಾಗಣ್ಣ ಮತ್ತಿತರರು ಉಪಸ್ಥಿತರಿದ್ದರು.